ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಲೋಲನ್ ಜೊತೆ ಪಾರ್ಕಲ್ಲಿ ವೀಡಿಯೋ ಮಾಡೋದು. ನಾವು ವೀಕ್ಲಿ ಒನ್ ಟೈಮ್ ಪಾರ್ಕಿಗೆ ಕರ್ಕೊಂಡು ಬರ್ತೀವಿ, ಯಾಕಂದರೆ ಮನೇಲಿ ಇದ್ದು ಅದಕ್ಕೂ ಬೋರ್ ಆಗಿರುತ್ತೆ. ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡು ಬಂದು ಅದಕ್ಕೂ ಒಂಚೂರು ಎಂಜಾಯ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಏನೇನು ಮಾತಾಡೋಣ. ಇವಾಗಿನ್ನ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ, ಅದಕ್ಕೆ ಬಾಯಲ್ಲೆಲ್ಲ ಒಂಥರ ಜ್ವಲ್ ಥರ ಬಂದ್ಬಿಡ್ತಿದೆ. ಇದಕ್ಕೂ ಚಿಕನ್ ತಿಂದ್ಬಿಟ್ಟಿದ್ದಾಳೆ ಗೈಸ್. ಚಿಕನ್ ಲೋಲಾ 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 ಮಮ್ಮು ತಿಂದೇನಮ್ಮ. ಲೋಲಾ ಹಾಯ್ ಮಾಡು, ಹಾಯ್ ಮಾಡು. ಅವಳು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ. ಒನ್ ಟೈಮ್ ಮಾತಾಡ್ಸ್ಬಿಟ್ರೆ ಫುಲ್ ಫ್ರೆಂಡ್ಲಿ ಆಗಿರ್ತಾಳೆ. ಆ್ಯಕ್ಚುಲಿ ನಾನು ಇವಳು ಲೋಲಾಗೆ ಎದ್ರುಕೊಂತೀನಿ. ಅವಳು ಒಂದ್ಸಲ ಚಿಕ್ಕವಳಿದ್ದಾಗ ನನಗೆ ಕಡ್ದಿದ್ಲು, ಸೊ ಹಂಗಾಗಿ ನಾನು ಅವಳಿಗೆ ಸ್ವಲ್ಪ ಎದ್ರುಕೊಂತೀನಿ. ಇವಾಗ ಪರವಾಗಿಲ್ಲ, ಅವಳನ್ನ ಮುಟ್ಟತ್ನಿ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಬೇಕೋ ಅಲ್ಲಿಗೆ. ಅಂದರೆ ಸ್ವಲ್ಪ ಭಯ ಆಗ್ತಿರುತ್ತೆ. ಮಾಡಿಸ್ತೀನಿ. ಎಲ್ಲ ಬರ್ತೀಯ ತಾನೇ ನೀನು ನನ್ನ ಜೊತೆಗೆ? ರೆಸ್ಪಾನ್ಸ್ ಮಾಡು ಲೋಲಾ ಬೇಬಿ. ಎಲ್ಲಿ ಲೋಲಾ ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾಳೆ ಅವಳು. ಒಂದ್ಸಲ ನಾವು ಇವಳ ಜೊತೆಗೆ ಫೋಟೋ ಶೂಟ್ ಕೂಡ ಮಾಡಿದ್ವಿ, ಅವಾಗ ಚೆನ್ನಾಗಿ ಬಂದಿದ್ವು ಫೋಟೋಸ್. ಒಂದೆರಡು ಫೋಟೋಸ್ ಆ್ಯಡ್ ಕೂಡ ಮಾಡ್ತೀನಿ ನೋಡಿ. ಅವಳಿಗೆ ಯಾಕೋ ತುಂಬ ಹೇರ್ ಫಾಲ್ ಆಗ್ತಿದೆ. ಚಳಿಗಾಲ ಅಲ್ವಾ, ಅದಕ್ಕೆ ಕೂದಲು. ಹೌದಾ? ವಾಕಿಂಗ್ ಮಾಡಿಸ್ತೀಯಾ? ವಾಕಿಂಗ್ ಮಾಡಿಸ್ತೀನಿ. ಮಾಡಿಸ್ತೀಯಾ? ಮಾಡಿಸ್ತೀನಿ. ಬಾ. ಬಾ ಕೊಡು, ಅವಳು ಚೈನ್ ಕೊಡು, ಅವಳು ಚೈನ್ ಕೊಡು. ಸೋನಿ ಜೊತೆ ವಾಕಿಂಗ್ ಹೋಗ್ತೀಯಾ? ಬಾ. ವಾಕಿಂಗ್ ತಗೋ, ಹಿಡ್ಕೊಂಡು ಹೋಗು ವಾಕಿಂಗ್. ಹಾಂ, ಜಾರ ಬಂಡೆ ಆಡ್ಸ್ಬಲ್ಲ ಅವಳಿಗೆ. ಹಿಡ್ಕೊ ನಿನ್ನೇ ಹೇಳ್ಕೊಂಡು ಹೋಗ್ತೈತೆ. ಹೊಸ ಪಾರ್ಕ್ ಅಲ್ಲ, ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ಫುಲ್ ಸ್ಮೆಲ್ ಮಾಡಿ ಏನೋ ರಿಸರ್ಚ್ ಮಾಡ್ತಿದ್ದಾಳೆ. ಏನು ರಿಸರ್ಚ್ ಮಾಡಿದ್ದಾರೋ ಗೊತ್ತಿಲ್ಲ. ಲಾಸ್ಟಿಗೆ ರಿಸರ್ಚ್ ಮಾಡಾದ್ಮೇಲೆ ಕೇಳೋಣ, ಏನು ರಿಸರ್ಚ್ ಮಾಡಿದ್ದೆ ಲೋಲಾ ಅಂತ. ಇವಳು ಅದನ್ನು ಹಿಡ್ಕೊಳ್ಳೋಕ್ಕೆ ತಟ್ಟಾಡ್ತಿದ್ದಾಳೆ. ಒಂದು ರೌಂಡ್ ಹಾಕೊಂಡು ಬಾ ಅಂತ ಹೇಳಿದ್ರೆ ಲೋಲಾ ವಾಕಿಂಗ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ನೀನು ಇದ್ರ ಜೊತೆ ಓಡಾಡಿದ್ರೆ ಸಣ್ಣ ಆಗ್ತೀಯ, ಫುಲ್ 0 ಸೈ. ಎಕ್ಸಸೈಸ್ ಮಾಡುತ್ತೀಗ. ಎಕ್ಸಸೈಸ್ ಮಾಡಂಗಿದ್ರೆ ಚೆನ್ನಾಗಿರಲ್ಲ. ಅದ್ರ ಮೇಲೆ ಹತ್ತಿಸ್ಬಿಟ್ಟು ಎಕ್ಸಸೈಸ್ ಮಾಡಿಸೋದಕ್ಕೆ. ನಿನಗೆ ಒಂದು ಲೋಲಾನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ತುಂಬ ಜೋರಾಗಿ ಎಳಿತಾಳೆ ನೋಡಿ. ಇಲ್ಲಿ ಕೈಯೆಲ್ಲ ರೆಡ್ ಆಗಿರೋದು. ನಮ್ಮ ದೀಕ್ಷಾ ನೋಡಿ ಇಲ್ಲಿ ಲೋಲನ್ ಜೊತೆಗೆ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಒಬ್ಬೊಬ್ಳೆ ಆಟಾಡ್ತಾ ಇದ್ದಾಳೆ. ತುಂಬ ಕಂಟ್ರೋಲ್ ಮಾಡ್ಬೇಕು ಅವಳನ್ನ. ಎಳ್ಕೊಂಡು ಅವಳೇ ಹೋಗ್ತಾಳೆ, ನಾವು ಕರ್ಕೊಂಡು ಹೋಗಲ್ಲ, ಅವಳೇ ಕರ್ಕೊಂಡು ಹೋಗ್ತಾಳೆ. ನಮಗೆ ವಾಕಿಂಗ್ ಮಾಡಿಸ್ತಾಳೆ ಅವಳು. ಅದಕ್ಕೆ ಈ ತರ ಮಾಡ್ತಾ ಇದ್ರೆ ಸುಮ್ಮನಾಗ್ತಾಳ. ಹಿಂಗ್ ಮಾಡ್ತಾ ಇದ್ರೆ ಒಂಥರ ಸ್ಮೈಲಿ ಫೇಸ್ ಮಾಡ್ಕೊಂಡು ಅವಳು ಕತ್ ಕೆಳಗಡೆ ಹಿಂಗ್ ಮಸಾಜ್ ಮಾಡಿದ್ರೆ ಎಷ್ಟು ಕ್ಯೂಟ್ ಆಗಿ ಅವಳು ಸ್ಮೈಲ್ ಮಾಡ್ತಾಳೆ ಗೊತ್ತಾ? ಸ್ಮೈಲ್ ಮಾಡ್ಸು, ಸ್ಮೈಲ್ ಮಾಡು. ಏಯ್, ಅವಳು ಸ್ಮೈಲ್ ಮಾಡ್ತಾಳೆ. ಹಿಂಗ ಅಂತಿದ್ರೆ ಸುಮ್ಮನೆ ನಿಂತ್ಕೊಳ್ಳುತ್ತೆ, ಎಷ್ಟೊತ್ತು ಬೇಕಾದ್ರೂ ಸುಮ್ಮನೆ ನಿಂತ್ಕೊಳ್ಳುತ್ತೆ. ನೋಡು ಎಲ್ಲಿ ಲೋಲಾ, ಸ್ಮೈಲ್ ಮಾಡು. ನೋಡಿ ಗೈಸ್, ನಮ್ಮನ್ನೇ ಬಿಟ್ಬಿಟ್ಟು ಲೋಲಾ ಮತ್ತೆ ಚಿಂಟು ಇಬ್ರು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಹೋಗ್ತಾ ಇದೀವಿ. ಅಲ್ಲೂ ನಾಯಿಗಳಿರಲ್ವಾ? ಈಗ ಲೋಲಾನ ರಿಟರ್ನ್ ಮನೆಗೆ ಕರ್ಕೊಂಡು ಹೋಗ್ತಿದ್ದೇವೆ.
ಮಾಡ್ಕೊಳ್ಳೋಣ ಅಂತ ಓಡಾಡ್ತಿದ್ದಾನೆ. ಯಾವ ಬೇರೆ ನಾಯಿ ಐತೆ ಇಲ್ಲಿ? ಅಲ್ಲಿ ಆ ಸೈಡಿಂದ ಅದಕ್ಕೆ ಈ ರೋಡಿಂದ ಹೋಗ್ತಾನೆ. ಇವಾಗ ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್. ಅವಳಲ್ಲಿ ಸೆಕೆಂಡೇ ಮಾಡಲಿಲ್ಲ. ನಮ್ಮ ಮುದ್ದು ಮಾದು. ಎಲ್ಲಿ ತನಕ ಓಡಾಡ್ದಮ್ಮ? ಓಡಾಡ್ಸ್ಬಿಟ್ರೆ ತುಂಬ ಜಾಸ್ತಿ ಓಡಾಡ್ದ? ಸುಸ್ತಾಗ್ತಿದೆಯಾ ನಿಮಗ? ಎಲ್ಲೆಲ್ಲಿ ಓಡಾಡ್ದೆ? ಹಂಗೆ ಮಾಡಿದ್ರೇನೆ ಸುಮ್ಮನೆ ಆಗೋದು. ಅಲ್ಲೂ ಅಷ್ಟೇ. ಎಲ್ಲಿ ತನಕ ಕರ್ಕೊಂಡೋಗಿದ್ರ ನಿನ್ನ? ವಾಕಮ್ಮ, ಎಲ್ಲಿ ತನಕ ಹೋಗಿದ್ದೆ? ಪಾರ್ಕಿಗೆ ಹೋಗಿದ್ದ? ಆಟ ಆಡಕ್ಕೆ ಹೋಗಿದ್ದ ನೀನು? ಗುರಾಯಿಸ್ತೈತೆ. ಗುರಾಯಿಸ್ತಿಲ್ಲ ಅವಳು, ಸುಸ್ತಾಗ್ಬಿಟ್ಟಿದೆ ಅವಳಿಗೆ ಅಲ್ವಪ್ಪ? ಓಡಾಡ್ ರೂಢಿ ಇಲ್ಲಲ್ಲ, ತುಂಬಾ ಓಡಾಡ್ಸಿರೋದಕ್ಕೆ ಸುಸ್ತಾಗ್ಬಿಟ್ಟವಳು ಅವಳು. ಒಂದ್ ನಾಯಿ ಬಂತು ಪಾಪ, ಅವಳು ಎದ್ರುಕೊಂಡ್ಲು ತುಂಬಾ. ಒಳಗಡೆ ಪಾರ್ಕಲ್ಲಿ ಒಂದು ನಾಯಿ ಅಟ್ಟಾಡ್ಸ್ಕೊಂಡ್ ಬಂದ್ಬಿಡ್ತಿತ್ತು. ಅದು ಬಿಚ್ಕೊಂಡ್ಬಿಟ್ಟಿತ್ತು ಯಾರ್ದೋ ಬೇರೆಯವ್ರದ್ದು. ಅದಕ್ಕೆ ಗಾಬರಿ ಆಗೋಳೆ. ಗಾಬರಿ ಅದ. ಗಾಯ್ಸ್, ಇವಾಗ ಲೋಲಾನ ಮನೆಗೆ ಬಿಟ್ಬಿಟ್ಟು ಇವಾಗ ಏನಾದ್ರು ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಈ ವೆದರಿಗೆ ಇವಳು ಐಸ್ ಕ್ರೀಮ್ ತಿಂತಾಳಂತೆ, ಸೊ ಕರ್ಕೊಂಡು ಹೋಗ್ತಿದ್ದೀವಿ. ನೀನು ಐಸ್ ಕ್ರೀಮ್ ತಿನ್ಕೋ, ನಾವು ಬೇರೆ ತಿಂತೀವಿ. ಈ ವೆದರಿಗೆ ಜೋಳ ತಿಂದ್ರೆ ಚೆನ್ನಾಗಿರುತ್ತೆ. ಖಾರ ಹಾಕೊಟ್ಟಿರ್ತಾರೆ, ಬಿಟ್ರೆ ಚೆನ್ನಾಗಿರುತ್ತೆ. ಜೋಳ ಅಲ್ಲಿ ಅದಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಿದೆ, ಜೋಳ ತಿನ್ಬೇಕು ಅಂತ ರೋಸ್ತಿದ್ದಾರೆ. ಇವಳು ಐಸ್ ಕ್ರೀಮ್ ಅಂತ, ಅವಳು ಜೋಳ ಅಂತ. ಇವಳು ಕಾಂಬಿನೇಷನ್ ಅಂತ. ಈ ಚಳಿ ಮಳೆಗೆ ಐಸ್ ಕ್ರೀಮ್ ತಿನ್ನೋಣ ಅಂತಾಳೆ. ಈ ವೆದರಿಗೆ ಜೋಳ ತಿನ್ನೋಣ ಚೆನ್ನಾಗಿರುತ್ತೆ. ಆದರೆ ಮಳೆ ಬರ್ತಿದೆ, ನಾನೇನು ಮಾಡಲಿ? ಗಾಯ್ಸ್, ಫುಲ್ ಮಳೆ. ಸೊ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಇಲ್ಲಿ ಚಿಂಟು, ಆ ಕಡೆ ದೀಕ್ಷೆ ಕೂತಿದ್ದಾಳೆ. ಇಲ್ಲಿ ಫುಲ್ ಮಳೆ. ಮಳೆ ಇವಾಗ ನಿಲ್ತು. ಇವಾಗ ಗಾಡಿ ಹೋಗ್ತಾ ಇದ್ದೀವಿ. ನೋಡಿ, ಇವರಿಬ್ರು ಆರಾಮಾಗಿ ಕುಂತ್ಕೊಂಡಿದ್ದಾರೆ. ಕಂಟಿನ್ಯೂ ಮಳೆ ಓಡಿಸ್ಬೇಕಾದ್ರೆ. ಇವಾಗ ಎಲ್ಲಿ ನಿಂತಿದ್ದೀವಿ ಅಂದರೆ, ಮಳೆ ಬರ್ತಿದೆ ಆದರೂ ವ್ಯೂ ತೋರ್ಸೋಣ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಇಬ್ಬರು ನಡುಕ್ತಿದ್ದಾರೆ ಚಳಿ ಚಳಿ ಅಂತ. ಆದರೂ ನಿಂತಿರ್ತದೆ. ದೀಕ್ಷಾ ನಾಳೆ ಮೋಸ್ಟ್ಲಿ ಸ್ಕೂಲಿಗೆ ರಜೆ ಹಾಕ್ಬೋದು ಅನಿಸುತ್ತೆ. ಅದು ನಮ್ಮ ಮೇಲೆ ಹೇಳ್ಬಿಡ್ತಾಳೆ. ಮಳೆಯಲ್ಲಿ ವಿಡಿಯೋ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ರು, ಅದಕ್ಕೋಸ್ಕರ ಸ್ಕೂಲಿಗೆ ರಜೆ ಹಾಕ್ತೀನಿ ಅಂದ್ಬಿಟ್ಟು ನಾಳೆ ರಜೆ ಹಾಕ್ಬೋದು ಮೋಸ್ಟ್ಲಿ. ಅಲ್ವೇನೆ? ರಜೆ ಹಾಕ್ತೀಯಾ? ಹಾಗಾದರೆ ನಮ್ಮ ಮೇಲೆ ಹೇಳ್ತೀಯಾ? ಐಸ್ ಕ್ರೀಮ್ ತಗೊತಾಳೆ. ಯಾವಾಗ ತಗೋತಾಳೆ? ಹೋಗಿ ತಗೋ. ಎಷ್ಟೊತ್ತು ಬೇಕು ತಗೋ. ಇರ್ಲಾ ಅದು? ತಗೋ, ಹಂಗೆ ಫೋನ್ ಪೇ ಮಾಡ್ಕೊಂಬಿಡು. ತಗೋ. 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 ಹೋಗೋಣ. ಫೈನಲ್ಲಿ ಕೊಡ್ಸ್ಕೊಂಡ್ಬಿಟ್ಟಿದ್ದಾಳೆ ಐಸ್ ಕ್ರೀಮ್ನ. ಇವಾಗ ಪಾನಿಪುರಿನೂ ಬೇಕು ಅಂತಿದ್ದಾಳೆ. ನೋಡೋಣ. ವಿಡಿಯೋ ಮುಂದೆ ಮಾತಾಡ್ತಿಲ್ಲ, ವಿಡಿಯೋ ಆಫ್ ಆದ ತಕ್ಷಣ ಮಾತಾಡ್ತಾಳೆ. ಜೋಳನೂ ಸಿಕ್ಕಿಲ್ಲ, ಪಾನಿಪುರಿನೂ ಸಿಕ್ಕಿಲ್ಲ. ಸೊ ದೋಸೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ. ಬೆಣ್ಣೆ ಮಸಾಲೆನಾ?
ಬೆಣ್ಣೆ ಮಸಾಲೆ ಬೆಣ್ಣೆ ಮಸಾಲೆ ಎರಡು ಒಂದೇ ಥರ ಇರುತ್ತೆ. ಇಬ್ಬರು ಡೈರಿ ಮಿಲ್ಕ್ ಶಾರ್ಟ್ಸಿಗೆ ಕಿತ್ತಾಡ್ತಿದ್ದಾರೆ ಅವಾಗಿಂದ. ಇವಾಗ ಸುಮ್ಮನೆ ಕುಂತಿದ್ದಾಳೆ, ನೋಡ್ರಿ ಕಿತ್ಕೊಂತಲ್ಲ. ಇವಾಗ ಕಸ್ಕೊಂಡ್ಬಿಡ್ತೀನಿ. ಕಸ್ಕೊಂಡ್ಬಿಡ್ತೆ. ನನಗೂ ಮೊದಲು ಇವನೇ ಕಸ್ಕೊಂತೀನಿ. ಚೆನ್ನಾಯ್ತಾ ದೀಕ್ಷು? ಮಾತಾಡೋಕ್ಕಾಗ್ತಿಲ್ಲ, ಬಾಯಿ ಮಾತಾಡು, ಪರವಾಗಿಲ್ಲ ಮಾತಾಡೆ. ಮನೆಗೆ ಬಂದ್ವಿ ಆಲ್ರೆಡಿ. ದೀಕ್ಷು ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಥ್ಯಾಂಕ್ ಯು ಗೈಸ್, ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.